ಆತ್ಮೀಯ ವಿದ್ಯಾರ್ಥಿಗಳೇ, ಶ್ರೀರಾಮ್ ಎಕ್ಸಮ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಓಲ್ಡ್ ಕ್ವಶನ್ ಪೇಪರ್ ಅಂದರೆ 2013ರಿಂದ ನಡೆದಂತಹ NMMS ಕ್ವಶನ್ ಪೇಪರ್ಗಳನ್ನು ನಾನು ಇನ್ನು ಮುಂದೆ ಬಿಡಿಸ್ತಾ ಹೋಗುತ್ತೇನೆ. ಪ್ರತಿಯೊಬ್ಬರು ತಪ್ಪದೇ ನೋಡಿ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಈಗಾಗಲೇ ಹಲವಾರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿವೆ. ಈಗಾಗಲೇ 25ಕ್ಕೂ ಹೆಚ್ಚು ವಿಡಿಯೋಗಳು ಅಪ್ಲೋಡ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿವೆ. ಒಮ್ಮೆ ಯಾರಾದರೂ ನೋಡದೇ ಇದ್ದಲ್ಲಿ ಅವುಗಳನ್ನು ವೀಕ್ಷಿಸಿ, ನಂತರದಲ್ಲೇ ಇದನ್ನು ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು 2015ರಲ್ಲಿ ಶಾರ್ಟ್ ಪರೀಕ್ಷೆ ಹೇಗಿತ್ತು, ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಯಾವ ರೀತಿ ಇತ್ತು, ಸಬ್ಜೆಕ್ಟ್ ಯಾವುವು, ಕ್ವಶನ್ ಯಾವುವು, ಯಾವ ಕ್ವಶನಿಂದ ಯಾವ ಕ್ವಶನ್ವರೆಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳಾಗಿರುತ್ತವೆ. ಮೊದಲಿಗೆ ನೋಡೋಣ. ಭೌತಶಾಸ್ತ್ರ ಫಿಸಿಕ್ಸು ಒಂದು ಪ್ರಶ್ನೆ ಸಂಖ್ಯೆಯಿಂದ 12ರವರೆಗೆ ಫಿಸಿಕ್ಸ್. ಒಟ್ಟು ಭೌತಶಾಸ್ತ್ರದಲ್ಲಿ 12 ಕ್ವಶನ್ಗಳನ್ನು ಕೇಳ್ತಾ ಇದ್ದರು 2015ರಲ್ಲಿ. ಇನ್ನು ರಸಾಯನ ಕೆಮಿಸ್ಟ್ರಿ 13ರಿಂದ 23 ಅಂದರೆ 10 ಕ್ವಶನ್ಗಳು, ಇಲ್ಲಿ 12 ಕ್ವಶನ್ಗಳು. ಇನ್ನು ಬಯಾಲಜಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳು 9 ಕ್ವಶನ್ಗಳು. ಒಟ್ಟು 35 ಕ್ವಶನ್ಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳಾಗಿವೆ. ಇನ್ನು ನಂತರದಲ್ಲಿ ಪ್ರಶ್ನೆಗಳನ್ನು ನೋಡೋದಾದರೆ ಭೌತಶಾಸ್ತ್ರ ಫಿಸಿಕ್ಸ್, ದ ಲಿಕ್ವಿಡ್ ಯೂಸ್ಡ್ ಇನ್ ಕ್ಲಿನಿಕಲ್ ಥರ್ಮೋಮೀಟರ್ ಈಸ್ ಅಂದರೆ ವೈದ್ಯಕೀಯ ತಾಪಮಾಪಕದಲ್ಲಿ ಬಳಸುವ ದ್ರವ ವಸ್ತು ಯಾವುದು? ವೈದ್ಯಕೀಯ ತಾಪಮಾಪಕದಲ್ಲಿ ಬಳಸುವ ದ್ರವ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಪಾದರಸ ಮೆರ್ಕ್ಯುರಿ. ಪ್ರಶ್ನೆ ಸಂಖ್ಯೆ 2, ವಿತ್ ರೆಸ್ಪೆಕ್ಟ್ ಟು ವೇವ್ಸ್ ಗಾಮಾ ರಿಪ್ರೆಸೆಂಟೇಟ್ಸ್ ಅಂದರೆ ತರಂಗಗಳಿಗೆ ಸಂಬಂಧಿಸಿದಂಥ ಗಾಮಾ ಸಂಕೇತವು ಪ್ರತಿನಿಧಿಸುವುದು ಅಂದರೆ ಏನನ್ನು ಸೂಚಿಸುತ್ತದೆ? ಈ ಮಾರ್ಕ್ ಏನನ್ನು ಸೂಚಿಸುತ್ತದೆ? ಪ್ರಶ್ನೆಯನ್ನು ಕೇಳಿದ್ದಾನೆ ನೋಡಿ. ಏನನ್ನು ಸೂಚಿಸುತ್ತದೆ? ತರಂಗ ಆವೃತ್ತಿ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಅಂದರೆ ತರಂಗ ದೂರ, ತರಂಗ ವೇಗ ವೆಲಾಸಿಟಿ ವೇಗ, ಆಂಪ್ಲಿಟ್ಯೂಡ್ ತರಂಗ ಫಾರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತರಂಗ ದೂರವನ್ನು ತಿಳಿಸುವ ಈ ಪದಕ್ಕೆ ತರಂಗ ದೂರ ಅಂತ ತಿಳಿಸುತ್ತದೆ. ಇನ್ನು ನಂತರದಲ್ಲಿ 3ನೇ ಪ್ರಶ್ನೆ, ಹೀಟ್ ಎನರ್ಜಿ ಆಫ್ ಆ್ಯನ್ ಆಬ್ಜೆಕ್ಟ್ ಡಿಪೆಂಡ್ಸ್ ಆನ್ ಇಟ್ಸ್ particles, speed, numbers, mass, all of the above. ಒಂದು ವಸ್ತುವಿನ ಉಷ್ಣಶಕ್ತಿಯು ಅವಲಂಬಿತವಾಗಿರುವುದು ಆ ವಸ್ತುವಿನಲ್ಲಿರುವ ಕಣಗಳ ಶಕ್ತಿ ಈ ಅಂಶದ ಮೇಲೆ ಇರುತ್ತದೆ. ಆಪ್ಷನ್ ಎ ಜವ, ಆಪ್ಷನ್ ಬಿ ಸಂಖ್ಯೆ, ಆಪ್ಷನ್ ಸಿ ರಾಶಿ, ಆಪ್ಷನ್ ಡಿ ಮೇಲಿನ ಎಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. ಒಂದು ವಸ್ತುವಿನ ಉಷ್ಣಶಕ್ತಿ ಜವ, ಅದರ ಸಂಖ್ಯೆ, ಅದರ ರಾಶಿ ಅವುಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಈ ವಸ್ತುವಿನಲ್ಲಿರುವ ಜವ ಎಷ್ಟಿದೆ, ಸ್ಪೀಡ್ ಎಷ್ಟಿದೆ, ನಂಬರ್ಸ್ ಅಂದರೆ ಸಂಖ್ಯೆ ಎಷ್ಟಾಗಿವೆ, ಮಾಸ್ ರಾಶಿ ಅಂದರೆ ಎಷ್ಟು ಭಾರವಾಗಿದೆ, ಅದರಗಳ ಮೇಲೆ ಶಕ್ತಿ ಕಣಗಳನ್ನು ಅವಲಂಬಿಸಿದೆ. 10 ಮೀಟರ್ ಪರ್ ಸೆಕೆಂಡ್ ಏಕರೂಪದ ವೇಗದಲ್ಲಿ ಒಂದು ವಸ್ತು 20 ಸೆಕೆಂಡ್ಗಳವರೆಗೆ ಚಲಿಸಿದರೆ ಆ 20 ಸೆಕೆಂಡ್ಗಳ ಅವಧಿಯಲ್ಲಿ ವಸ್ತುವಿನ ನಡುವಿನ ಯೋಗೋತ್ಕರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 0 ಆಗಿರುತ್ತದೆ. ಮೀಟರ್ ಪರ್ ಸೆಕೆಂಡ್ನಲ್ಲಿ ಚಲಿಸಿದರೆ ಆ ವೇಗದಲ್ಲಿ ವಸ್ತುವಿನ ಒಟ್ಟು ಅವಧಿಯಲ್ಲಿ ವಸ್ತುವಿನ ಯೋಗೋತ್ಕರ್ಷ 0 ಆಗಿರುತ್ತದೆ. ಇನ್ನು ನಂತರದ ಪ್ರಶ್ನೆ, ಸಂಯೋಗದ ಅಂತಾರಾಷ್ಟ್ರೀಯ ಏಕಮಾನ ದ SI ಯೂನಿಟ್ ಆಫ್ ಮ್ಯಾಗ್ನಿಟ್ಯೂಡ್ ಈಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್. ಸಂಯೋಗದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದಂದ್ರೆ ಕಿಲೋಗ್ರಾಮ್ ಮೀಟರ್ ಪರ್ -1. ಇನ್ನು ಪ್ರಶ್ನೆ ಸಂಖ್ಯೆ 6, ಸಮರಾಶಿಯುಳ್ಳ 2 ವಸ್ತುಗಳ
ಎರಡು ವಸ್ತುಗಳ ವೆಲಾಸಿಟಿ v ಆ್ಯಂಡ್ 2v ಏಕರೂಪದಲ್ಲಿ ಚಲಿಸುತ್ತಿದ್ದರೆ ಅವುಗಳ ಚಲನ ಶಕ್ತಿಯ ಅನುಪಾತ ಇಟ್ ಟು ಬಾಡೀಸ್ ಆಫ್ ಈಕ್ವಲ್ ಮಾಸಸ್ ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಆಫ್ v ಆ್ಯಂಡ್ 2v ದೆನ್ ದ ರೇಟಿಯೋ ಆಫ್ ದೇರ್ ಕೈನೆಟಿಕ್ ಎನರ್ಜೀಸ್ ಈಸ್. ಇದಕ್ಕೆ ಸರಿಯಾದ ಉತ್ತರ ಚಲನ ಶಕ್ತಿಯ ಅನುಪಾತ ಎಷ್ಟಂದರೆ 1:4. ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 7. ದ ಟೈಪ್ ಆಫ್ ಮಿರರ್ ಯೂಸ್ಡ್ ಇನ್ ಸೋಲಾರ್ ಫರ್ನೆಸ್ ಈಸ್. ಅಂದರೆ ಸೌರ ಕುಲುಮೆಗಳಲ್ಲಿ ಬಳಸುವ ದರ್ಪಣ ಯಾವುದು? ಇದಕ್ಕೆ ಸಮತಲ ದರ್ಪಣ, ಪ್ಲೇನ್ ಮಿರರ್ ಸಮವಾಗಿರುವ ದರ್ಪಣ, ಪೀನ ದರ್ಪಣ, ನಿಮ್ನ ದರ್ಪಣ, ನಿಮ್ನ ಮಸೂರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಥವಾ 3 ನಿಮ್ನ ದರ್ಪಣ ಬಳಸುತ್ತೇವೆ. ದ ನೆಕ್ಸ್ಟ್ ಕ್ವಶನ್ಸ್. ದ ಬಾಟಮ್ ಆಫ್ ವಾಟರ್ ಟ್ಯಾಂಕ್ ಅಪಿಯರ್ಸ್ ಟು ಬಿ ರೈಸ್ಡ್ ಬಿಕಾಸ್ ಆಫ್. ಅಂದರೆ ಒಂದು ನೀರು ತುಂಬಿರುವ ತೊಟ್ಟಿಯ ತಳಭಾಗವು ಮೇಲೆ ಬಂದಂತೆ ಕಾಣಲು ಕಾರಣ ರಿಫ್ರಾಕ್ಷನ್, ಡಿಸ್ಪ್ರಿಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅಂದರೆ ಪ್ರತಿಫಲನ, ವಕ್ರೀಭವನ, ವರ್ಣ ವಿಭಜನೆ, ಸಂಪೂರ್ಣ ಆಂತರಿಕ ಪ್ರತಿಫಲನ. ಇದು ಬೆಳಕು ಪಾಠದಲ್ಲಿ ಬರತಕ್ಕಂಥ ಕ್ವಶನ್ಗಳಾಗಿವೆ. ಬೆಳಕು ಪಾಠವನ್ನು ಒಮ್ಮೆ ಓದಿಕೊಳ್ಳಿ. ಬೆಳಕು ಪಾಠದಲ್ಲಿ ಬರ್ತಕ್ಕಂಥ ಕ್ವಶನ್ಗಳಾಗಿವೆ. ಇನ್ನು 8ನೇ ಸರಿಯಾದ ಉತ್ತರ ಇದಕ್ಕೆ ವಕ್ರೀಭವನ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು ನಂತರದ ಕ್ವಶನ್ಗಳು. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸೌಂಡ್ ವಿತ್ ನಾಟ್ ಟ್ರಾವೆಲ್? ಏರ್, ವಾಟರ್, ವ್ಯಾಕ್ಯೂಮ್ ಆ್ಯಂಡ್ ಸಾಲಿಡ್. ಶಬ್ದವು ಈ ಕೆಳಗಿನ ಯಾವುದರಲ್ಲಿ ಪ್ರಸಾರವಾಗುವುದಿಲ್ಲ? ಒಂದು ಶಬ್ದ ಮಾತಾಡಬೇಕಂದ್ರೆ ಆ ಶಬ್ದದಲ್ಲಿ ಗಾಳಿ ಬೇಕು, ನೀರು ಬೇಕು, ನಿರ್ವಾತ ಬೇಕು, ಘನವಸ್ತು ಬೇಕು. ಇದು ಯಾವುದರಲ್ಲಿ ಪ್ರಸಾರಣೆ ಆಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರುವಂತಹ ಪ್ರಶ್ನೆ ಆಗಿದೆ. ಆಪ್ಷನ್ ಸಿ ನಿರ್ವಾತ. ಒಂದು ಯಾವುದೇ ಶಬ್ದವನ್ನು ಮಾಡಬೇಕಾದ್ರೆ ಘನವಸ್ತುನೂ ಬೇಕು, ನೀರು ಬೇಕು, ಗಾಳಿ ಬೇಕು. ಆದರೆ ನಿರ್ವಾತ ಪ್ರದೇಶದಲ್ಲಿ ಶಬ್ದ ಯಾವತ್ತೂ ಸೌಂಡ್ ಆಗುವುದಿಲ್ಲ. ಸೌಂಡ್ ನಾಟ್ ಟ್ರಾವೆಲ್ ಅಂತ ಹೇಳಿದ್ದೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10. 2 kg ದ್ರವ್ಯರಾಶಿ ಇರುವ ವಸ್ತುವನ್ನು 10 ಮೀಟರ್ ಎತ್ತರದಲ್ಲಿಟ್ಟಾಗ ಆ ವಸ್ತುವಿನ ಪ್ರಚನ ಶಕ್ತಿ ಎಷ್ಟು? ಪ್ರಶ್ನೆ ಸಂಖ್ಯೆ 10. ಪ್ರಚನ ಶಕ್ತಿ ಎಷ್ಟು? 2 kg ದ್ರವ್ಯರಾಶಿ ಇರುವ ವಸ್ತುವನ್ನು 10 ಮೀಟರ್ ಎತ್ತರದಲ್ಲಿಟ್ಟಾಗ ಅದರ ಪ್ರಚನ ಶಕ್ತಿ ಎಷ್ಟು ಆಗುತ್ತದೆ? ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ಆಫ್ ಮಾಸ್ 2 kg ಕೆಪ್ಟ್ ಎಟ್ ದ ಹೈಟ್ ಆಫ್ 10 ಮೀಟರ್ ಈಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 200 ಜೂಲ್ ಆಗಿರುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಪ್ರತಿನಿತ್ಯ ಹೀಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವ ವಿಡಿಯೋ ಬಂದರೂ ಸಹಿತ ನೋಡ್ತಾ ಹೋಗಿ. NMMS ಪರೀಕ್ಷೆಯಲ್ಲಿ ಪ್ರಥಮವಾಗಿ ರ್ಯಾಂಕ್ನಲ್ಲಿ ಪಾಸಾಗಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.